ಗುರುಜಿ, ತುಲಾರಾಶಿ ಅಂತ ಬಂದಾಗ ಒಂದ್ ರೀತಿ ಸೆಲೆಬ್ರಿಟಿಗಳ ರಾಶಿ, ರಾಜಕಾರಣಿಗಳ ರಾಶಿ. ಕಾರಣ ತುಲಾರಾಶಿಯವರೇ ಹೆಚ್ಚಾಗಿ ರಾಜಕಾರಣಿಗಳಾಗಿರ್ತಾರೆ ಮತ್ತೆ ಸೆಲೆಬ್ರಿಟಿಗಳಾಗಿರ್ತಾರೆ ಅಂತ. ಈ ತುಲಾರಾಶಿಯವ್ರಿಗೂ ಕೂಡ ಜಾಸ್ತಿ ಪಾಸಿಟಿವ್ ಇದೆ, ಧನ ಲಾಭ, ಭೂಮಿ ಲಾಭ ಎಲ್ಲವೂ ಕೂಡ. ಹಾಗಾದ್ರೆ ನಷ್ಟ ಏನು ಇಲ್ವಾ? ಏನ್ ಕೆಲಸ ಮಾಡ್ಬೋದು, ಏನ್ ಮಾಡಬಾರ್ದು? ಇಲ್ಲಿ ನಷ್ಟ ಅನ್ನೋದಕ್ಕಿಂತ ಸಮಸ್ಯೆಗಳು ಮೈ ಮೇಲೆ ಬರುವಂತದ್ದು ಇರುತ್ತೆ. ಯಾಕೆ ಒಳ್ಳೇದು ಇದೆ, ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು ಎರಡು ವಿಚಾರ ತಗೋಬೇಕು. ನಾವು ತುಲಾ ರಾಶಿಗೆ ಬಂದ ದ್ವಿತೀಯ ಸ್ಥಾನದಲ್ಲಿ ಕನ್ಯಾ ರಾಶಿಯವ್ರಿಗೆ ರಾಜಯೋಗ ಅಂತ ಹೇಳಿದೆ. ಅಂದರೆ ಶುಕ್ರನ ಮನೆ ಯಾವುದಪ್ಪ ಅಂದರೆ ಋಷಭ ತುಲಾ ರಾಶಿಗೆ ರಾಷ್ಟ್ರಾಧಿಪತಿಗಳಾಗಿರ್ತಾರೆ. ಯಾವಾಗ ತನ್ನದೇ ಆದಂಥ ಮನೆಗೆ ಬಂದಾಗ ಸಿನಿಮಾ ಕ್ಷೇತ್ರ ನೋಡಿ, ಸಿನಿಮಾ ಕ್ಷೇತ್ರದಲ್ಲಿ ಅದು ಚಿಕ್ಕ ಅಭಿನಯ ಪಾತ್ರ ಆಗ್ಬೋದು, ಇನ್ವೆಸ್ಟ್ಮೆಂಟ್ ಆಗ್ಬೋದು, ಯಾವುದೇ ಆಗ್ಬೋದು. ಸಿನಿಮಾ ಕ್ಷೇತ್ರದಲ್ಲಿರುವಂಥವ್ರಿಗೆ ಒಳ್ಳೆ ಲಾಭ, ಒಳ್ಳೆಯ ಹೆಸರನ್ನು ಗಳಿಸುತ್ತೆ ಅಂತ ಹೇಳುತ್ತೆ. ಆದರೆ ಅಲ್ಲಿ ಏನಾಗಿದೆ ಅಂದರೆ ಶುಕ್ರನ ಜೊತೆ ಈ ಎರಡು ಗ್ರಹಗಳು ಸಂಯೋಗ ಆಗಿದೆ. ಯಾವುದೇ ಬುಧ ಮತ್ತು ರವಿ ಸಂಯೋಗ ಆಗಿದೆ. ಆದರೆ ಇದು ಒಳ್ಳೆಯದಲ್ವಾ ಯೋಗಗಳು? ನಾವು ಯಾವಾಗಲೂ ಯೋಗಗಳು ನಾವು ನೋಡಿದಾಗ ಬುಧ ರವಿ ಇದ್ದಾಗ ಬುಧಾದಿತ್ಯ ಯೋಗ ಉಂಟಾಗುತ್ತೆ, ಶುಕ್ರ ಮತ್ತು ರವಿ ಇದ್ದಾಗ ಶುಕ್ರಾದಿತ್ಯ ಯೋಗ ಉಂಟಾಗುತ್ತೆ. ಯೋಗಗಳು ಇದ್ದರೂ ಸಹ ರವಿಯು ನೀಚಸ್ಥಾನವಾಗಿರೋದ್ರಿಂದ ಶತ್ರುಗಳು ಜಾಸ್ತಿ ಉಂಟಾಗುವಂಥದ್ದಿರುತ್ತೆ, ಶತ್ರು ಬಾಧೆ ಜಾಸ್ತಿ ಆಗುತ್ತೆ. ಮತ್ತು ಈಗಾಗಲೇ ಮೊನ್ನೆ ನಾವು ರವಿ ಬದಲಾವಣೆ ವಿಚಾರದಲ್ಲಿ ನಾವು ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ, ಒಂದಷ್ಟು ಸಿನಿಮಾ ಕ್ಷೇತ್ರದಲ್ಲಿ ಇರುವಂತಹ ವಿಚಾರದಲ್ಲಿ ಒಂದಷ್ಟು ಪ್ರಭಾವ ರೀತಿಯಲ್ಲಿ ಹೊಡೆತ ಬಿದ್ದಿರುವಂಥದ್ದು. ಸೊ ಹಾಗಾಗಿ ಆ ಒಂದು ಲೆಕ್ಕಾಚಾರದಲ್ಲಿ ನಾವು ನೋಡೋಕ್ಕೋದ್ರೆ 1 ತಿಂಗಳ ಕಾಲ ಒಂದಷ್ಟು ಸಮಸ್ಯೆಗಳು ಬರಬಹುದು. ಆದರೆ ದುಡ್ಡಿನ ವಿಚಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಆಗಬಹುದು, ಅದರಲ್ಲಿ ಉತ್ತಮವಾದಂಥ ಅಭಿವೃದ್ಧಿಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಎರಡೂ ನಾವು ಬ್ಯಾಲೆನ್ಸ್ ಮಾಡೋಕ್ಕೆ ಹೋದರೆ ಒಂದಷ್ಟು ಶತ್ರುಗಳ ಕಾಟ ಜಾಸ್ತಿ ಆಗ್ಬೋದು. ಸೊ ಆ ಒಂದು ಕಾರಣಕ್ಕೆ ಸ್ವಲ್ಪ ಕಾಲಭೈರವನ ಆರಾಧನೆ ಮಾಡ್ಕೊಳ್ಳಿ, ಮತ್ತು ಸೂರ್ಯ ನಮಸ್ಕಾರವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ.